ರಸ್ತೆಯಿಂದ ಗಡಿಯವರೆಗೆ ನೀರುಗಾಲುವೆ ನಿರ್ಮಾಣ ಬಲಗಡೆ ಭಾಗ 24,650 ರೂಪಾಯಿ ಖರ್ಚಾಗಿದೆ. ಗುಡ್ಡಗುಡ್ಡಾಪುರ ಗ್ರಾಮದ ಅಂಬಾಡವ್ವನ ಕಟ್ಟೆಯಿಂದ ನಾಗಪ್ಪ ಊರ್ಮಿ ಹೊಲದವರೆಗೆ ರೈತ ಸಂಪರ್ಕ ರಸ್ತೆ ನಿರ್ಮಾಣ 98,999 ರೂಪಾಯಿ ಖರ್ಚಾಗಿದೆ. ಗುಡ್ಡಗುಡ್ಡಾಪುರ ಗ್ರಾಮದ ಗೌಡಕಣದಿಂದ ಜಕ್ಕಮ್ಮನ ಬಾವಿಯವರೆಗೆ ಸಿಸಿ ಚರಂಡಿ ನಿರ್ಮಾಣ 59,010 ರೂಪಾಯಿ ಖರ್ಚಾಗಿದೆ. ಗುಡ್ಡಗುಡ್ಡಾಪುರ ಗ್ರಾಮದ ಗುಡ್ಡಪ್ಪ ಊರ್ಮಿ ಹೊಲದಿಂದ ಸತಿಗಿ ಮಾತೇಶ್ ಹೊಲದವರೆಗೆ ರೈತ ಸಂಪರ್ಕ ರಸ್ತೆ ನಿರ್ಮಾಣ 1,97,510 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಪ್ರಕಾಶ್ ಬಣ್ಕರ್ ಕಣದಿಂದ ಜಕ್ಕಮ್ಮನ ಬಾವಿಯವರೆಗೆ ಸಿಸಿ ಚರಂಡಿ ನಿರ್ಮಾಣ 23,310 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಲ್ಲವ್ವ ಸಣ್ಣಿಂಗಣ್ಣವರ ಮನೆಯಿಂದ ಪೂಲ್ವರೆಗೆ ಸಿಸಿ ಚರಂಡಿ ನಿರ್ಮಾಣ 7,42,753 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನ ನಿರ್ಮಾಣ 99,225 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಪರಮೇಶ್ ಯಂಕಪ್ಪ ಲಮಣಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 17,175 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಅಕ್ಕಮ್ಮ ಬಸವರಾಜ್ ಅಗಾರಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ ಅಕ್ಕಮ್ಮ ಬಸವರಾಜ್ ಅಗಾರಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 15,066 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಲ್ಲಪ್ಪ ದಿಳ್ಳೆಪ್ಪ ಹುಡುಗರು ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 8,216 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಶ್ರೀಮತಿ ಮಂಜುಳಾ ರಮೇಶ್ ಮೈಲಾರ್ ಇವರ ಜಾಗದಲ್ಲಿ ಮನೆ ನಿರ್ಮಾಣ 8,532 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಫಕೀರವ್ವ ಏಳಕೋಟೆಪ್ಪ ಗಂಟಿ ಇವರ ಜಾಗದಲ್ಲಿ ವಸತಿ ಮನೆ ನಿರ್ಮಾಣ 4,424 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಶ್ರೀಮತಿ ಬಸವ್ವ ಕೃಷ್ಣಪ್ಪ ಲಮಣಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ 2,212 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಗಂಗವ್ವ ದುರ್ಗಪ್ಪ ಗವಿಯವ ಇವರ ಜಾಗದಲ್ಲಿ ಮನೆ ನಿರ್ಮಾಣ 6,636 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಪಾಂಡಪ್ಪ ನಾಗಪ್ಪ ಲಮಣಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 39,882 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ನೀಲವ್ವ ಕೋನ್ ವೆಂಕಮ್ಮ ತಳಗೇರಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ 4,424 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಾಲಕ ಗುಡ್ಡಪ್ಪ ಸಂಸಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ 22,752 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ರೇಣುಕಾ ಮಹಾದೇವಪ್ಪ ಶಿವಮೂರ್ತಿ ಇವರ ಜಾಗದಲ್ಲಿ ಮನೆ ನಿರ್ಮಾಣ 12,660 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಶೀಲಾ ಮಲ್ಲೇಶ್ ರಣಸೋತ್ ಇವರ ಜಾಗದಲ್ಲಿ ಮನೆ ನಿರ್ಮಾಣ 20,224 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಶ್ವೇತಾ ಪ್ರಭು ಕರವಳ್ಳ್ಯಾರ್ ಇವರ ಜಾಗದಲ್ಲಿ ಮನೆ ನಿರ್ಮಾಣ 18,328 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಬಸವ್ವ ಭೀಮಪ್ಪ ಕರೆ ಆಕಳದವರ ಇವರ ಜಾಗದಲ್ಲಿ ಮನೆ ನಿರ್ಮಾಣ 27,808 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಬೀರಜ್ಜ ದಿಳ್ಳೆಪ್ಪ ಊರ್ಮಿ ಸಿಡುನಾಳ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 14,536 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಬೀರಜ್ಜ ದಿಳ್ಳೆಪ್ಪ ಊರ್ಮಿ ಇವರ ಜಾಗದಲ್ಲಿ ಕೃಷಿ ಹೊಂಡ ನಿರ್ಮಾಣ 69,836 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಲ್ಲಪ್ಪ ಮಂಜಪ್ಪ ಸತಿಗಿ ಇವರ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ 62,884 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಲ್ಲಪ್ಪ ಮಂಜಪ್ಪ ಸತಿಗಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 27,176 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಯಲ್ಲಪ್ಪ ಸುಂಕಪ್ಪ ವೇಶ್ಕರ್ ಇವರ ಜಾಗದಲ್ಲಿ ಮನೆ ನಿರ್ಮಾಣ 26,544 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಂಜುನಾಥ್ ರಾಮಣ್ಣ ವೇಶ್ಕರ್ ಇವರ ಜಾಗದಲ್ಲಿ ಮನೆ ನಿರ್ಮಾಣ 28,440 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಂಜಪ್ಪ ಗಂಗಪ್ಪ ಲಮಣಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 23,266 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಕರಿಯಲ್ಲಪ್ಪ ನಿಂಗಪ್ಪ ನಾಯರ್ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 11,060 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಶ್ರೀಕಾಂತ್ ದ್ಯಾಮಪ್ಪ ಏಳ್ಕುರಿ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 30,316 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಾರುತಿ ದುರ್ಗಪ್ಪ ಜೋಗಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 7,584 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ವನ್ನಪ್ಪ ದುರ್ಗಪ್ಪ ಜೋಗಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 6,952 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಬಸವರಾಜ್ ದುರ್ಗಪ್ಪ ಜೋಗಿ ಇವರ ಜಮೀನಿನಲ್ಲಿ ಬದು ನಿರ್ಮಾಣ 6,952 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮಾರುತಿ ಹುಡುಗರು ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 40,466 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಹನುಮಂತ ಮುದ್ದಿ ಇವರ ಜಾಗದಲ್ಲಿ ಕುರಿ ದೊಡ್ಡಿ ನಿರ್ಮಾಣ 53,316 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ನಿಂಗಪ್ಪ ಗುಡುಗೂರು ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 7,584 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಮೈಲಾರಪ್ಪ ದುರ್ಗಪ್ಪ ಐಗಾಳ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 17,893 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ಚಿಕ್ಕಪ್ಪ ಗುಡ್ಡಪ್ಪ ಕೆಂಗಾಲ ಇವರ ಜಾಗದಲ್ಲಿ ದನಕೊಟ್ಟಿಗೆ ನಿರ್ಮಾಣ 38,016 ರೂಪಾಯಿ ಖರ್ಚಾಗಿದೆ. ಗುಡ್ಡಾಪುರ ಗ್ರಾಮದ ನಿಂಗಪ್ಪ ಮಲ್ಲಪ್ಪ ಗುಡುಗೂರು
ಇವ್ರ ಜಮೀನಲ್ಲಿ ಕೃಷಿ ಹೊಂಡ 70,774 ರೂಪಾಯಿ ಖರ್ಚಾಗಿದೆ. ಗುಡ್ಡಪ್ಪ ಗ್ರಾಮದ ಜುಂಜಪ್ಪ ಉರ್ಮಿ, ಇವರಿಯಪ್ಪ ಗುಡ್ಡಪ್ಪ ಮುದ್ದಿ, ಇವ್ರ ಜಾಗದಲ್ಲಿ ಗಣಪತಿ ನಿರ್ಮಾಣ 480 ರೂಪಾಯಿ ಖರ್ಚಾಗಿದೆ. ಗುಡ್ಡಪ್ಪ ಗ್ರಾಮದ ಮಹೇಶಪ್ಪ ಕೃಷ್ಣಪ್ಪ ಲಮಣಿ, ಇವ್ರ ಜಾಗದಲ್ಲಿ ಎರಗುಳಿ ತೊಟ್ಟಿ ನಿರ್ಮಾಣ 15,897 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳು ಮಾನ್ಸೂನ್ ಫಿಟ್ಟಿಂಗ್ ಆ್ಯಂಡ್ ರೀಜಿಂಗ್ ಆಫ್ ಬ್ಲಾಕ್ ಪ್ಲಾಂಟೇಶನ್ ಯಾಟ್ ದೇವರಗುಡ್ಡ ಬ್ಲಾಕ್ ಇವರಿಗೆ 2023-24 6,80,606 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ರೀಜಿಂಗ್ ಆಫ್ ಮಾನ್ಸೂನ್ ಪ್ಲಾಂಟೇಶನ್ ಅಂಡರ್ ಫ್ರಮ್ ಫಾರೆಸ್ಟ್ರಿ ಜಾನ್ಕೋವ ಏಳ್ಕೂರಿ ಗುಡ್ಡಾಪುರ ಇವರಿಗೆ 2023-24 24,016 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ರೀಜಿಂಗ್ ಆಫ್ ಮಾನ್ಸೂನ್ ಪ್ಲಾಂಟೇಶನ್ ಅಂಡರ್ ಫ್ರಮ್ ಫಾರೆಸ್ಟ್ರಿ ನಿಂಗವ್ವ ಉರ್ಮಿ ಗುಡ್ಡಾಪುರ 30,968 ರೂಪಾಯಿ ಖರ್ಚಾಗಿದೆ. ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳು ಇವ್ರ ಜಮೀನಲ್ಲಿ ಕೃಷಿ ಹೊಂಡ ನಿರ್ಮಾಣ 33,812 ರೂಪಾಯಿ ಖರ್ಚಾಗಿದೆ. ನೆಕ್ಸ್ಟ್ ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಂಡಂಥ ಕಾಮಗಾರಿಗಳು ಶ್ರೀ ಮೈಲಾರಪ್ಪ ಬರಮಲಿಂಗಪ್ಪ ನೆಚ್ಚಿ ಇವ್ರ ಜಮೀನಿನಲ್ಲಿ ಇಪ್ಪು ತೋಟ ಅಭಿವೃದ್ಧಿಪಡಿಸುವುದು 32,232 ರೂಪಾಯಿ ಖರ್ಚಾಗಿದೆ. ಶ್ರೀಮತಿ ಜಾನಕವ್ವ ಏಳ್ಕೋಟಪ್ಪ ಏಳ್ಕುರಿ ಇವರ ಜಮೀನಿನಲ್ಲಿ ಇಪ್ಪು ತೋಟ ಅಭಿವೃದ್ಧಿಪಡಿಸುವುದು 32,232 ರೂಪಾಯಿ ಖರ್ಚಾಗಿದೆ. ದುರ್ಗಪ್ಪ ಮಾತೇಶಪ್ಪ ನಪುರಿ ಇವರ ಜಾಗದಲ್ಲಿ ಇಪ್ಪು ತೋಟ ಅಭಿವೃದ್ಧಿಪಡಿಸುವುದು 32,232 ರೂಪಾಯಿ ಖರ್ಚಾಗಿದೆ. ಫಕೀರಪ್ಪ ಶಿವಪ್ಪ ತಳವಾರ್ ಇವರ ಜಮೀನಿನಲ್ಲಿ ಇಪ್ಪು ತೋಟ ಅಭಿವೃದ್ಧಿಪಡಿಸುವುದು 32,232 ರೂಪಾಯಿ ಖರ್ಚಾಗಿದೆ. ಸಣ್ಣ ತಿರ್ಕಪ್ಪ ಹನುಮಂತಪ್ಪ ಮುದ್ದಿ ಇವ್ರ ಜಮೀನಲ್ಲಿ ಹೊಸ ಇಪ್ಪು ತೋಟ ಅಭಿವೃದ್ಧಿಪಡಿಸುವುದು 32,232 ರೂಪಾಯಿ ಖರ್ಚಾಗಿದೆ. ಶ್ರೀಮತಿ ಸೋಮವಾರ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೆ ಎಲ್ಲ ಇಲಾಖೆಯವರಿಗೆ ಹಾಗೂ ಸಮಾಜ ಅರಣ್ಯ ಇಲಾಖೆಯಿಂದ ಪ್ರತಿ ವರ್ಷವೂ ನಾವು ಸಸಿ ಫ್ರೀಯಾಗಿ ಕೊಡ್ತಿದ್ವಿ ರೈತರಿಗೆ. ಈ ಸರಿ ಒಂದು ರೇಟ್ ಇದು ಮಾಡಿದ್ದಾರೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ 3 ರೂಪಾಯಿದಿಂದ 40 ರೂಪಾಯಿವರೆಗಿನ ಲಾಸ್ಟ್ ರೇಟ್ ಸೈಜ್ ಮೇಲೆ ಸಸಿ ವಿತರಣೆ ಮಾಡ್ತಾ ಇದ್ದೀವಿ. ಅಂದರೆ ಇದು ಕಾಕೋಳ ಗುಡ್ಗುರ್ ನರ್ಸರಿಯಲ್ಲಿ ಬೆಳೆಸಿ ಬಂದು ಆಫೀಸಿಗೆ ಬಂದು ಎಲ್ಲ ರಿಕಾರ್ಡ್ಸ್ ಕೊಟ್ಟು ಒಂದು ಪರ್ಮಿಷನ್ ಲೆಟರ್ ತೊಗೊಂಡು ರೈತರಿಗೆ ಹೋದಲ್ಲಿ ಸಸಿ ಅಂದ್ರೆ ಉತ್ತಾರ ಹೊಲದ ಉತ್ತಾರ, ಪಾಸ್ಬುಕ್ ಜೆರಾಕ್ಸ್, ಜಾಬ್ ಕಾರ್ಡ್ ಜೆರಾಕ್ಸ್, ಆಮೇಲೆ ಪಂಚಾಯತಿ ರೆಕಮೆಂಡ್ ತೊಗೊಂಬಂದು ಆಫೀಸಿಗೆ ಕೊಡ್ಬೇಕು. ಆಫೀಸಿಂದ ಒಂದು ಲೆಟ್ರ್ ಕೊಡ್ತಾರೆ. ಈಗ ಇಂಥ ನರ್ಸರಿಗೆ ಹೋಗ್ರಿ, ಇಂಥ ನಿಮ್ಗೆ ಯಾವ ಜಾತಿ ಸಸಿ ಬೇಕು ಅದ್ರ ಒಳಗೆ ತಿಳಿಸ್ಬೇಕಾಗ್ತದೆ. ಆ ಪ್ರಕಾರ ಒಂದು ಲೆಟ್ರ್ ಕೊಡ್ತಾರೆ. ಆ ಲೆಟ್ರ್ ತಗೊಂಡು ಹೋದ್ರೆ ನರ್ಸರಿಯಲ್ಲಿ ಸಸಿ ನಮ್ಮ ಆಫೀಸಿಗೆ ಕೊಡ್ತೀವಿ. ಈಗ ಅದು ಸಸಿದಾಗ್ತದೆ. ಈಗ ಊರಾಗ ಮಂಗದಿಂದ ಒಂದು ದೊಡ್ಡ ಹೊಳೆ ಬಿಡುತ್ತೆ. ನಾವು ಸುಮಾರು ಸರಿ ಇನ್ಫಾರ್ಮೇಶನ್ ಫಾರೆಸ್ಟ್ ಆಫೀಸಿಗೆ ತಿಳಿಸೇವಿ. ಸುಮಾರು ಈಗ 8 ಜನ ಕಡ್ದತ್ರಿ. ಅವ್ರು ಏನಾಗಿ ಸತ್ಯ ಅಂದ್ರೆ ಕೂಡ ನಮ್ಮ ಪಂಚಾಯತಿಗೆ ಕೆಟ್ಟ ಹೆಸರು ಬರ್ತದೆ. ಅವ್ರು ಯಾಕಂದ್ರೆ ಲೆಟರ್ ಕೊಟ್ರ ಅದ್ರ ಬಗ್ಗೆ ಮಂಗನ ಕಳಿಸ್ರಿ ನೀವು ಕಳಿಸಿರಿ. ಹೋಸ್ ಮಂಗ ಒಳಗೆ ಅಡ್ಡಾಡಿ ಹೊರಗೆ ಅಡ್ಡಾಡ್ತವ್ರಿ ಆ ಫೋನ್ ಅಂತದೈತ್ರಿ. ನಾನು ಇವ್ರು ಯಾರೋ ಒಬ್ರು ಯಾರೋ ನಂಬರ್ ಕೊಟ್ಟಿದ್ದೆ ಮಾತಾಡಿದ್ರು. ನಾನು ಅವ್ರೇನಂತಾರೆ ನಮಗೆ ಮಂಗನ ಹಿಡಿಯೋಕೆ ಅನುದಾನ ಇರೋದಿಲ್ರಿ ಫಾರೆಸ್ಟ್ ಆಫೀಸಿಂದ. ಕಾಡು ಪ್ರಾಣಿಗಳು ಇರ್ತಾವ್ರಿ, ಕಾಡು ಹಂದಿ ಅಂಥವೆಲ್ಲ ಹಿಡಿಯೋಕೆ ನಮಗೆ ಅನುದಾನ ಇರ್ತದ್ರಿ. ಇವ್ನು ಹಿಡಿಯೋಕೆ ಅನುದಾನ ಇರೋದಿಲ್ಲ. ನೀವು ಪಂಚಾಯತಿಯರ ಹಿಡಿಸ್ಬೇಕು. ಈಗ ಬಾದಾಮಿ ಒಬ್ರು ಬರ್ತಾರ, ಒಂದು ಪಂಚಾಯತಿಗೆ ಬಂದು ಹೋದ್ರೆ 20,000 ರೂಪಾಯಿ ಪೇಮೆಂಟ್ ಮಾಡ್ಬೇಕ್ರಿ ಅವ್ರಿಗೆ ಅಂತ. ನಾವು ಜಾಸ್ತಿ ಆಕತಿ ಅನ್ನೋದಕ್ಕೆ ಬಿಟ್ಟಿವಿ. ಉನ್ನತಿ ಪಂಚಾಯತಿ ಆಗೈತಲ್ಲ ಅದನ್ನ ತರಿಸ್ಬೇಕ್ರಿ. ಈಗ ನಾವೇನು ಮಾಡ್ತೇವ್ರಿ, ಈಗ ಅವ್ರೇನು ಸಾರ್ವಜನಿಕರಿಗೆ ಲೆಟರ್ ಕೊಟ್ಟಾರಲ್ರಿ, ಅದನ್ನ ಒಂದಾಯ್ತು ಫಾರೆಸ್ಟ್ನವ್ರಿಗೆ ಲೆಟರ್ ಕೊಟ್ಟು ನಾವು ಸುಮ್ಕುತ್ರಿ ಅಂತ. ಅಲ್ಲ ಹಂಗ ಮಾಡೋದು ಬಿಡಿ. ಮುಂದೆ ಮತ್ತೆ ಇವರು ಜವಾಬ್ದಾರಿ ಚೆನ್ನಾಗಿ ಮಾಡಲಿಲ್ಲ ಮತ್ತೆ ಮುಂದಿನ ಕಾಡು ಪ್ರಾಣಿ ಎಲ್ಲ ಈಗ ಮಂಗ ಅದು 3 ಪ್ರಾಣಿ ಕಾಡು ಪ್ರಾಣಿ ಸರ್. ಅದು ಕಾಡು ಪ್ರಾಣಿ ಅಲ್ಲ. ಕಾಡು ಪ್ರಾಣಿ ಅಲ್ಲದೆ ನಮಗೆ ಬೇರೆ ಇತರ ಪ್ರಾಣಿಗಳು ಅವಾಗ ಮೆಟ್ಟಿದ್ದಾಗ ಹೊರ ಬಂದು ಕೊಟ್ಟು ಚಿಗಿರಿ ಮೇಯ್ರ ಅಂತಾರ ಕೊಡ್ತಾರ್ರಿ ಹೊಲ್ದಾಗ ರೈತರು. ಈಗ ಮೆಕ್ಕೆಜೋಳ ಕೆವರೈತಿ, ಶೇಂಗಾ ಕೆವರೈತಿ ಅದಕ್ಕೆ ದುಡ್ಡು ಕೊಡ್ತಾರೆ.
ಮತ್ತೆ ಇದು ಮಂಗ ತಿಂದ್ರಕ್ಕೆ ದುಡ್ಡು ಕೊಡಂಗಿಲ್ಲ ಅಂದ್ರೆ ಹೆಂಗ್ರಿ? ಲಾಸ್ಟ್ ಟೈಮ್ ಯಾವ್ದೋ ಒಂದು ಬೋನ್ ತರ ಇಟ್ಟು ಹೋದ್ರು ಸರ್. ತೋಟಗಾರಿಕೆ